ಅವಳನ್ನು ನೋಡಿ ನಗ್ತಾ ರುದ್ರ ಹೇಳಿದಾಗ ಅವಳ ಕಣ್ಣುಗಳು ತುಂಬಿ ಹರಿತಿದ್ವು. ಅವನ್ನ ನೋಡಿ ಏನೂ ಹೇಳಿದೆ ಕೋಪ ಮತ್ತು ಸಂಕಟವನ್ನು ಒಳಗೆ ತುಂಬಿಕೊಂಡು ಕ್ಯಾಬಿನ್ ತೆರೆದು ಹೋಗುವಾಗ ರಂಜನಿಗೆ ಭಾರಿ ನೋವಾಯಿತು. ಅವಳನ್ನ ನೋಡ್ತಾ ರುದ್ರ ಆ ಚೇರ್ ಮೇಲೆ ಕೂತ. ನಿನ್ನೆವರೆಗೆ ನಿನ್ನ ಸಮ್ಮತಿಯೊಂದಿಗೆ ನಿನ್ನನ್ನು ಗುತ್ತಿದಾರ ಮನೆಗೆ ಕರ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೆ. ಆದರೆ ಇನ್ನು ಮುಂದೆ ನಿನ್ನನ್ನು ಎಷ್ಟು ಬೇಗ ಅಲ್ಲಿಗೆ ತಲುಪಿಸ್ಬೇಕು ಅಷ್ಟು ಬೇಗ ತಲುಪಿಸ್ತೀನಿ. ಅದಕ್ಕಾಗಿ ಇನ್ನು ಏನು ಬೇಕಾದರೂ ಮಾಡ್ತೀನಿ ರಂಜನಿ. ಇಲ್ಲದಿದ್ದರೆ ನಿನ್ನ ಜೀವಕ್ಕೂ ಅದು ಬೆದರಿಕೆ ಆಗಬಹುದು. ಒಂದು ನಿಟ್ಟುಸಿರು ಬಿಟ್ಟು ರುದ್ರ ಕೂತ. ರಂಜನಿಗೆ ಭಾರೀ ಸಂಕಟ ಆಯಿತು. ರುದ್ರ ತನ್ನನ್ನು ಹೀಗಾದರೂ ಮರಳಿ ಕರೆದೊಯ್ದೇ ತೀರ್ತಾನೆ ಅನ್ನೋ ವಿಷಯ ಈಗ ಅವಳಿಗೆ ಖಚಿತವಾಯಿತು. ಅವನು PA ಆಗಿ ಆಯ್ಕೆ ಮಾಡಿಕೊಂಡಿದ್ದು ಹೇಗಾದರೂ ಅವಳನ್ನ ಕರೆದೊಯ್ಯಬೇಕು ಅನ್ನೋ ಉದ್ದೇಶದಿಂದಲೇ ಇರಬಹುದು. ರುದ್ರನಿಗೆ ತನ್ನ ಮೇಲೆ ಅಷ್ಟೊಂದು ಇಷ್ಟ ಇರೋದಕ್ಕಲ್ವೇ ಹೀಗೆಲ್ಲ ಮಾಡ್ತಿರೋದು ಅಂತ ಯೋಚಿಸುವಾಗಲೇ ಅವಳ ಮನಸ್ಸು ಇನ್ನೊಂದು ನೆನಪಿಸ್ತು. ಈಗಲೂ ಅವನ ಮನಸ್ಸಿನಲ್ಲಿ ತನಗಿರೋ ಸ್ಥಾನ ಏನು ಅನ್ನೋ ವಿಷಯದಲ್ಲಿ ಅವಳಿಗೆ ಸ್ಪಷ್ಟತೆ ಬಂದಿಲ್ಲ. ತಾನು ಪ್ರೀತಿಸ್ತಿದ್ದೀನಿ ಅಂತ ರುದ್ರ ಮುಕ್ತವಾಗಿ ಹೇಳಿಲ್ಲ. ಅಂತಹ ಸ್ಪಷ್ಟತೆ ಬಾರದ ಹೊರತು ರಂಜನಿ ರುದ್ರನ ಹತ್ರ ಹೋಗೋದಿಲ್ಲ ಅಂತ ಅವಳ ಮನಸ್ಸಿನಲ್ಲಿ ದೃಢಪಡಿಸಿದ್ಲು. ರಂಜನಿ ಈಗಲೂ ನಂಬ್ತಿರೋದು ಏನಂದರೆ ರುದ್ರ ಸಹಾನುಭೂತಿಯಿಂದಲೋ ಅಥವಾ ಮಾಡಿದ ತಪ್ಪಿನ ಕುರಿತ ಪಶ್ಚಾತ್ತಾಪದಿಂದಲೋ ಮಾತ್ರ ತನ್ನನ್ನು ಮರಳಿ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾನೆ ಅಂತ. ತನ್ನ ಮೇಲೆ ನಿಜವಾಗಿಯೂ ಪ್ರೀತಿ ಇದ್ದಿದ್ದರೆ ಅಣ್ಣ ತನ್ನನ್ನು ಕರ್ಕೊಂಡು ಹೋಗ್ತಿದ್ದಂತಹ ದಿನವೇ ಮರಳಿ ಕರೀತಿದ್ದ. ಆಗ ಮರಳಿ ಕರೆಯದ ವ್ಯಕ್ತಿ ನಂತರ ತನ್ನನ್ನು ಹುಡುಕ್ ಬಂದದ್ದು ಪಶ್ಚಾತ್ತಾಪದಿಂದ ಮಾತ್ರ. ಇಲ್ದಿದ್ರೆ ಈ ಕಳೆದ 6 ತಿಂಗಳು ಯಾಕೆ ತನ್ನನ್ನು ಹುಡ್ಕೊಂಡು ಬರಲಿಲ್ಲ? ತನ್ನ ಮೇಲಿನ ಪ್ರೀತಿಯಿಂದ ಕರೆಯಲು ಬಂದಿದ್ದರೆ ಈ 6 ತಿಂಗಳು ಎಲ್ಲಿ ಹೋಗಿದ್ದ? ಇವೆಲ್ಲವನ್ನ ನೆನಪಿಸ್ಕೊಂಡಂತೆ ರಂಜನಿಗೆ ತಲೆ ಭಾರ ಆದಂತಾಯಿತು. ಯಾವುದಕ್ಕೂ ಉತ್ತರ ಸಿಗದಂತೆ. ಆದರೆ ಇವೆಲ್ಲವನ್ನು ಅವನ ಜೊತೆ ಮಾತಾಡಿ ಬಗೆಹರಿಸ್ಕೊಳ್ಳೋದಕ್ಕೆ ಅವಳಿಗೆ ಈಗೋ ಒಪ್ಪಲಿಲ್ಲ. ಅಲ್ದಿದ್ರೂ ತಾನು ಯಾಕೆ ಸೋಲ್ಬೇಕು? ಅಷ್ಟರ ಮಟ್ಟಿಗೆ ತನ್ನನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಪೀಡಿಸ್ಲಿಲ್ವೇ? ಮನೆಯವರಿಂದ ಮತ್ತು ಕುಟುಂಬದವರಿಂದ ದೂರ ಇಟ್ಟಿರಲಿಲ್ವಾ? ನಂತರ ಸತ್ಯಗಳೆಲ್ಲ ತಿಳಿದ ಮೇಲಾದರೂ ತನ್ನನ್ನು ಹತ್ತಿರಕ್ಕೆ ಸೇರಿಸ್ಕೊಂಡ. ಆವಾಗಲೂ ಕಲ್ಲಿನಂತೆ ನಿಂತಿದ್ದ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಕಳೆದ 6 ತಿಂಗಳು ಎಲ್ಲಿ ಹೋಗಿದ್ದ? ಈಗ ನೆನಪಾಯ್ತೇ ನನ್ನ ಬಗ್ಗೆ? ಅವನ ಮೇಲಿನ ಮುನಿಸಲ್ಲಿ ಅವಳ ಮುಖ ಕೆಂಪಾಯಿತು. ಒಂದೊಂದನ್ನು ಯೋಚಿಸಿದಂತೆ ರುದ್ರನ ಜೊತೆ ಇನ್ನು ಎಂದಿಗೂ ಮರಳಿ ಹೋಗಬಾರ್ದು ಅಂತ ನಿರ್ಧರಿಸಿದ್ಲು. ತಲೆ ಅತಿಯಾಗಿ ನೋಯೋದಕ್ಕೆ ಶುರುವಾದಾಗ ರಜೆ ಹೇಳಿ ರಂಜನಿ ನೇರವಾಗಿ ಮನೆಗೆ ಹೋದ್ಲು. ಅವಳು ಹೋಗೋದನ್ನು CCTV ಮೂಲಕ ನೋಡ್ತಾ ಕ್ಯಾಬಿನಲ್ಲೇ ಕೂತಿದ್ದ ರುದ್ರ. ತಕ್ಷಣ ಅವನ ಫೋನ್ ರಿಂಗ್ ಆಗಲು ಶುರುವಾಯಿತು. ಫೋನ್ ಎತ್ತಿ ನೋಡಿದಾಗ ಅದು ಆದಿತ್ಯನ ಕರೆಯಾಗಿತ್ತು. ಕರೆ ಸ್ವೀಕರಿಸಿ ಕಿವಿಗೆ ಇಟ್ಕೊಳ್ಳೋಷ್ಟರಲ್ಲಿ ಆದಿತ್ಯನ ಗಾಬರಿಯ ಧ್ವನಿ ಕೇಳಿಸ್ತು. ರುದ್ರ. ಆದಿತ್ಯ ಮಾತನಾಡಲು ಶುರು ಮಾಡೋ ಮುನ್ನವೇ ರುದ್ರ ಹೇಳ್ದ, ನನಗೆ ಡಾನಿ ಫೋನ್ ಮಾಡಿದ್ದ. ರುದ್ರನ ಮಾತಿನಿಂದಲೇ ತಾನು ಹೇಳಲು ಬಂದದ್ದನ್ನು ಅವನು ಮೊದಲೇ ತಿಳಿದಿದ್ದಾನೆ ಅಂತ ಆದಿತ್ಯನಿಗೆ ಅರ್ಥ ಆಯಿತು. ನೀನು ಎಚ್ಚರಿಕೆಯಿಂದ ಇರಬೇಕು ರುದ್ರ. ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ರಂಜನಿಯನ್ನು ಕರ್ಕೊಂಡು ಮರಳಿ ಬರಬೇಕು. ಯಾವುದೇ ಕ್ಷಣದಲ್ಲಿ ಅವನ ಮತ್ತು ಅವನ ಜನರ ಆಕ್ರಮಣ ಆಗಬಹುದು. ಮಾರ್ಕು ಸುಮ್ಮನಿರೋದಿಲ್ಲ. ಒಂದು ಎಚ್ಚರಿಕೆಯೊಂದಿಗೆ ಆದಿತ್ಯ ರುದ್ರನಿಗೆ ಹೇಳ್ದ. ಗೊತ್ತು ಅಣ್ಣ. ರಂಜನಿ ಇಲ್ಲಿ ಸೇಫ್ ಆಗಿರ್ತಾಳೆ. ಅವಳ ಮೇಲೆ ಯಾವಾಗಲೂ ನನ್ನ ಕಣ್ಣು ಇದ್ದೇ ಇರುತ್ತೆ. ಮನೆಯಲ್ಲಿರೋರ ಬಗ್ಗೆ ಅಣ್ಣ ವಿಶೇಷ ಗಮನ ಕೊಡಬೇಕು. ನಮ್ಮ ಗಾರ್ಡ್ಸ್ಗಳನ್ನೆಲ್ಲ ಅಲ್ಲೇ ಇರಿಸಿ ಲಿಖಿತ ಮಗಳಿಗೆ ಮನೆಗೆ ಬಂದು ಇರೋದಕ್ಕೆ ಹೇಳಬೇಕು. ಇನ್ನು ಅವಳು ಹಾಸ್ಟೆಲ್ನಲ್ಲಿರೋದು ಸೇಫ್ ಅಲ್ಲ. ನಾನು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಅಲ್ಲಿಗೆ ಬರ್ತೀನಿ. ನಾನು ಈಗಲೇ ಅದಕ್ಕಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಿದ್ದೀನಿ. ಸ್ವಲ್ಪ ಸಮಯ ಮಾತಾಡಿದ ನಂತರ ಅವನು ಫೋನನ್ನು ಇಟ್ಟ. ತನ್ನ ಗಾಡಿಯನ್ನು ತರದೆ ಆಫೀಸ್ಗೆ ಹೋಗಿದ್ದ ಕಾರಣ ಮರಳಿ ಕ್ಯಾಬ್ ಕರೆದು ರಂಜನಿ ಮನೆಗೆ ಹೋದ್ಲು. ದೊಡ್ಡ ಮನೆಗೆ ತಲೆನೋವು ಅಂತ ಹೇಳಿ ಅವಳು ನೇರವಾಗಿ ರೂಮಿಗೆ ಹೋದ್ಲು. ನೇರವಾಗಿ ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡಿ ಹೊರಬಂದ್ಲು. ನಾಳೆಯಿಂದ ರುದ್ರನ PA ಆಗಿಯೇ ರಂಜನಿ ಕೆಲಸ ಮಾಡಬೇಕು. ಇಲ್ದಿದ್ರೆ ಅವನು ಕೇಳುವಷ್ಟು ಪರಿಹಾರಧನ ನೀಡಬೇಕಾಗುತ್ತೆ. ಹೇಗಿದ್ದರೂ ತನ್ನ ಕೈಯಲ್ಲಿ ಹಣ ಇಲ್ಲ. ಅಪ್ಪ ಮತ್ತು ಮನೆಯವರ ಹತ್ರ ಎಂದಿಗೂ ಹಣ ಕೇಳೋದಿಲ್ಲ ಅಂತ ನಾನು ನಿರ್ಧರಿಸಿದೆ. ನಂತರ ಹಣಕ್ಕೆ ಏನು ಮಾಡೋದು, ಯಾವ ನಿರ್ಧಾರ ತಗೊಳ್ಬೇಕು ಅಂತ ತಿಳಿದೆ
ಸ್ವಲ್ಪ ಹೊತ್ತು ಅವಳು ಹಾಗೇ ನಿಂತಳು. ನಂತರ ಏನಾದರೂ ಆಗಲಿ ಎದುರಿಸೋಣ ಅಂತ ನಿರ್ಧರಿಸಿ ಅವಳು ಕೆಳಗೆ ಹೋದಳು. ಅಷ್ಟರಲ್ಲಿ ದೊಡ್ಡಮ್ಮ ಅವಳಿಗೆ ಕಾಫಿಯನ್ನು ತಂದಿಟ್ಟಿದ್ರು. ಬಿಸಿ ಹಾಲಿನ ಕಾಫಿ ಮತ್ತು ಅದರ ಜೊತೆ ಬಾಳೆಹಣ್ಣಿನ ಬಜ್ಜಿ. ರಂಜನಿ ಸವಿಯುತ್ತಾ ಕಾಫಿ ಕುಡಿತಾ ಇರುವಾಗ ಹೊರಗೆ ಜೋರಾಗಿ ಮಳೆ ಬರ್ತಿರೋದನ್ನು ಕಂಡ್ಳು. ಸ್ವಲ್ಪ ಸಮಯ ಅವಳು ಆ ಮಳೆಯನ್ನು ನೋಡ್ತಾ ನಿಂತಳು. ಆ ಸಮಯದಲ್ಲಿ ಮನಸ್ಸಿನಲ್ಲಿ ಮೂಡಿದ್ದು ರುದ್ರನ ಮುಖ. ಅಂದು ಅವನು ಮಳೆಯಲ್ಲಿ ಅವಳನ್ನ ಬಾಲ್ಕನಿಗೆ ತಳ್ಳಿದ್ದು ಮತ್ತು ನಂತರ ಜ್ವರ ಬಂದು ಪ್ರಜ್ಞೆ ತಪ್ಪಿ ಬಿದ್ದಾಗ ಉಪಚರಿಸಿದ್ದು, ನಂತರ ನೆನೆದಿದ್ದ ತನ್ನ ಬಟ್ಟೆಯನ್ನು ಬದಲಿಸುವಾಗ ತಪ್ಪು ದಾರಿಯಲ್ಲಿ ತನ್ನನ್ನು ಒಮ್ಮೆಯೂ ಸ್ಪರ್ಶಿಸಲಿಲ್ಲ ಅಂತ ನೆನಪಾದಾಗ ಅವಳಿಗೆ ಒಬ್ಬ ಹೆಣ್ಣಾಗಿ ಅವನ ಮೇಲೆ ಗೌರವ ಮೂಡಿತು. ತಕ್ಷಣ ರಂಜನಿಗೆ ಅಂದಿನ ರಾತ್ರಿ ನೆನಪಾಯಿತು. ಈಗಲೂ ಅವನನ್ನು ಅಪ್ಕೊಳ್ಳೋದು ಮತ್ತು ಅವನ ತುಟಿಗಳಿಗೆ ಚುಂಬಿಸೋದು ಅವಳಿಗೆ ಸ್ಪಷ್ಟವಾಗಿ ನೆನಪಿದೆ. ಮೊದಲು ಪ್ರತಿಕ್ರಿಯಿಸದಿದ್ದ ಅವನು ನಂತರ ತನ್ನ ಹತ್ತಿರ ಕೆಳೆದು ಚುಂಬಿಸಿದ್ದು ಅವಳಿಗೆ ನೆನಪಿದೆ. ಆದರೆ ನಮ್ಮ ನಡುವೆ ನಡೆದ ಸಂಭಾಷಣೆ ಮಾತ್ರ ಅವಳ ನೆನಪಿನಲ್ಲಿ ಇರಲಿಲ್ಲ. ಆದರೆ ಎಲ್ಲ ಅರ್ಥದಲ್ಲೂ ತನ್ನವಳನ್ನಾಗಿ ಮಾಡಿಕೊಂಡ ನಂತರ ತನ್ನ ಹಣೆ ಮೇಲೆ ಚುಂಬಿಸಿದ ರುದ್ರನ್ ಚಿತ್ರ ಅವಳ ಮನಸ್ಸಿನಲ್ಲಿ ಈಗಲೂ ಹಸಿರಾಗಿದೆ. ರಂಜನಿ, ದೊಡ್ಡಮ್ಮನ ಕರೆಯು ಅವಳನ್ನು ಆಲೋಚನೆಗಳಿಂದ ಎಚ್ಚರಿಸಿತು. ರಂಜನಿ, ಎಷ್ಟು ಹೊತ್ತಾಯಿತು ನೀನು ಹೀಗೆ ಕೂತ್ಕೊಳ್ಳೋದಕ್ಕೆ ಶುರು ಮಾಡಿ? ಏನು ದೊಡ್ಡಮ್ಮ, ಮತ್ತೆ ಹಳೇದನ್ನೇ ಯೋಚಿಸ್ತಾ ಕೂತಿದ್ಯಾ? ಅವಳ ಹತ್ರ ಕೂತು ತಲೆ ಸವರ್ತಾ ದೊಡ್ಡಮ್ಮ ಕೇಳಿದಾಗ ಅವಳು ಅವರ ಮಡಿಲಿಗೆ ವಾಲಿ ಮಲಗಿದ್ಲು. ಅವರು ಮೆಲ್ಲನೆ ಅವಳ ತಲೆಯನ್ನು ಸವರ್ತಿದ್ರು. ಈ ಪ್ರೀತಿ ಎಂಬುದು ಇದೆಯಲ್ಲ, ಅದು ಒಂಥರ ವಿಚಿತ್ರ ಸಂಗತಿ. ಅದು ತಲೆ ಇಳಿದುಬಿಟ್ರೆ ಒಳಗೆ ಸೇರ್ಕೊಂಡು ವ್ಯಕ್ತಿಯನ್ನು ಮರೀಬೇಕಂದ್ರೆ ನಾವು ಸಾಯಲೇಬೇಕು. ಏನೋ ನೆನಪು ಮಾಡಿಕೊಂಡು ದೊಡ್ಡಮ್ಮ ಹೇಳಿದಾಗ ಇಬ್ಬರ ಕಣ್ಣುಗಳು ತುಂಬಿ ಬಂದವು. ರಂಜನಿ, ಸಂಜಯ್ ಧ್ವನಿ ಕೇಳಿದ ಕೂಡಲೇ ದೊಡ್ಡಮ್ಮ ಕಣ್ಣು ಒರೆಸ್ಕೊಂಡು ಮೆಲ್ಲನೆ ಅವಳ ತಲೆಯನ್ನು ಮಡಿಲಿನಿಂದ ಸರಿಸಿ ಎದ್ದು ನಿಂತರು. ಆ ಮರ ಹತ್ತೋರು ಬಂದಿದ್ದಾರನ್ಸುತ್ತೆ, ಹೋಗಿ ಕಾಫಿ ತಂದು ಕೊಡ್ತೀನಿ ಅವಳನ್ನ ನೋಡಿ ಹೇಳಿದ ನಂತರ ಅವರು ಹಾಲ್ ಕಡೆ ಹೋದರು. ರಂಜನಿ ಇನ್ನು ಅಲ್ಲೇ ಕೂತಿದ್ಲು. ನಂತರ ಅವಳು ಅಲ್ಲಿಂದ ಎದ್ದು ತನ್ನ ಕೋಣೆಗೆ ಹೋದ್ಲು. ಆಗಲೂ ಮಳೆಯ ಹನಿ ಹನಿ ಬೀಳುತ್ತಲೇ ಇತ್ತು. ರಂಜನಿ ನೇರವಾಗಿ ರುದ್ರನ ಮನೆ ಕಡೆ ನೋಡ್ತಾ ನಿಂತಳು. ಇನ್ನೂ ಅವನು ಬಂದಿಲ್ಲ. ಮೊದಲೇ ಬಂದಿದ್ದರೆ ಕಾರ್ ಕಾಣಿಸ್ತಿತ್ತು. ಅಷ್ಟರಲ್ಲಿ ಮನೆ ಮುಂದೆ ಅವನ ಕಾರ್ ಬಂದು ನಿಂತಿದ್ದನ್ನು ರಂಜನಿ ಗಮನಿಸಿದ್ಲು. ಕಾರ್ನಿಂದ ಹೊರಬಂದು ಗೇಟ್ ತೆರೆದು ಅವನು ಮತ್ತೆ ಕಾರ್ನೊಳಗೆ ಹೋದ. ಮಳೆಯಲ್ಲಿ ಪೂರ್ತಿ ನೆನೆದಿದ್ದಾನೆ ಅಂತ ಅವನ ರೂಪ ನೋಡಿದ್ರೆ ತಿಳಿತಿತ್ತು. ಪೂರ್ತಿ ನೆನೆದಿದ್ದಾನೆ. ಕಾರ್ ಪಾರ್ಕ್ ಮಾಡಿ ಕೀ ಬಳಸಿ ಬಾಗಿಲು ತೆರೆದು ಒಳಗೆ ಹೋಗೋ ಅವನನ್ನು ಅವಳು ನೋಡುತ್ತಾ ನಿಂತಳು. ನಂತರ ಮತ್ತೆ ಅವಳು ಕೋಣೆಯಲ್ಲೇ ಕೂತಳು. ಎಂದಿನಂತೆ ಅವಳ ಮನಸ್ಸು ಪೂರ್ತಿ ರುದ್ರನಿಂದ ತುಂಬಿತ್ತು. ಯಾಕೋ ಹೃದಯ ಜೋರಾಗಿ ಬಡ್ಕೊಳ್ತಿರುವಂತೆ ಅನ್ನಿಸ್ತು. ಅಷ್ಟರಲ್ಲಿ ದೊಡ್ಡಮ್ಮ ಬಾಗಿಲು ತೆರೆದು ಒಳಗೆ ಬಂದರು. ಮಗಳೇ ರಂಜನಿ, ದೊಡ್ಡಮ್ಮನಿಗೆ ಒಂದು ಸಣ್ಣ ಸಹಾಯ ಮಾಡಿಕೊಡ್ತೀಯಾ? ಏನು ದೊಡ್ಡಮ್ಮ, ನಾನೇನು ಮಾಡಿಕೊಡ್ಬೇಕು? ಅದು ಮಗಳೇ, ಸುಧಾಕರ್ ಫೋನ್ ಮಾಡಿದ್ದ. ಅವನ ಮನೆಯಲ್ಲಿ ಬಾಡಿಗೆಗಿರೋ ಆ ರುದ್ರನಿಗೆ ಭಾರಿ ಜ್ವರ ಅಂತೆ. ಅಲ್ಲವನಿಗೆ ಊಟ ಕೊಡೋದಕ್ಕೆ ಅಥವಾ ಮಾತ್ರೆ ಕೊಡೋದಕ್ಕೆ ಯಾರೂ ಇಲ್ವಂತೆ. ಇವತ್ತೊಂದು ದಿನ ಅವನಿಗೆ ಬೇಕಾದ ಊಟ ಕೊಡ್ತೀಯಾ ಅಂತ ನನ್ನ ಹತ್ರ ಕೇಳಲು ಸುಧಾಕರ್ ಫೋನ್ ಮಾಡಿದ್ದ. ಅವನ ಹೆಂಡತಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿರೋದ್ರಿಂದ ಅವನಿಗೆ ಬರೋದಕ್ಕೆ ಸಾಧ್ಯ ಇಲ್ವಂತೆ. ಸಹಾಯಕ್ಕೆ ಬೇರೆ ಯಾರೂ ಇಲ್ವಲ್ಲ. ನನಗೆ ಪಾಪ ಅನ್ನಿಸ್ತು. ಅದಕ್ಕೆ ದೊಡ್ಡಮ್ಮ ಸ್ವಲ್ಪ ಗಂಜಿ ಮಾಡಿದ್ದೀನಿ. ನಿನಗೆ ಗೊತ್ತಲ್ಲ ಇಲ್ಲಿರೋ ಇಬ್ಬರ ಬಗ್ಗೆ. ಅವ್ರನ್ನ ಕಳಿಸಿದ್ರೆ ಅವನ ಕೈಯಿಂದ ಇವರಿಗೆ ಏಟು ಬೀಳಬಹುದು. ಮಗಳೇ, ಇದನ್ನು ಪ್ಲೀಸ್ ತಗೊಂಡು ಹೋಗ್ಕೊಡ್ತೀಯಾ? ರುದ್ರನಿಗೆ ಜ್ವರ ಬಂದಿದೆ ಅಂತ ತಿಳಿಯುತ್ತಿದ್ದಂತೆ ರಂಜನಿಯ ಮನಸ್ಸು ಒಮ್ಮೆ ನಡಕ್ತು. ಎಷ್ಟೇ ಕೋಪ ತೋರಿಸಿದ್ರೂ ಅವನಿಗೆ ನೋವಾದರೆ ಅವಳಿಗೆ ಹೆಚ್ಚು ನೋವಾಗ್ತಾ ಇತ್ತು. ಏನೂ ಯೋಚಿಸದೆ ರಂಜನಿ ಅವರಿಗೆ ಮರು ಉತ್ತರ ಕೊಟ್ಟಳು. ಸರಿ ದೊಡ್ಡಮ್ಮ, ನಾನೇ ತೊಗೊಂಡು ಹೋಗ್ಕೊಡ್ತೀನಿ. ದೊಡ್ಡಮ್ಮ ಗಂಜಿ ತೆಗೆದಿಡಿ, ನಾನು ಡ್ರೆಸ್ ಚೇಂಜ್ ಮಾಡಿದ ಮೇಲೆ ಬರ್ತೀನಿ. ಸರಿ ಮಗಳೇ. ಅವಳನ್ನ ಒಮ್ಮೆ ನೋಡಿ ದೊಡ್ಡಮ್ಮ ಕೆಳಗೆ ಹೋದರು. ರಂಜನಿ ಬೇಗ ಬಟ್ಟೆ ಬದಲಿಸಿ ಬೇರೆ ಬಟ್ಟೆಯನ್ನು ಹಾಕ್ಕೊಂಡ್ಳು. ಎಷ್ಟು ಬೇಗ ರುದ್ರನನ್ನು ನೋಡ್ತೀನೋ ಎಂದಷ್ಟೇ ಅವಳಿಗೆ ಅನ್ನಿಸ್ತಿತ್ತು. ರಂಜನಿ ನೇರವಾಗಿ ಕಿಚನ್ ಕಡೆ ಹೋದಳು. ಅಲ್ಲಿ ದೊಡ್ಡಮ್ಮ ಪಾತ್ರೆಯಲ್ಲಿಟ್ಟಿದ್ದ ಗಂಜಿಯನ್ನು ತೆಗೆದುಕೊಂಡು ಹೊರಬರುವಾಗ ಸಮಯ 7 ಗಂಟೆ ಆಗಿತ್ತು.
ಮಗಳೇ, ಈ ಸಮಯದಲ್ಲಿ ಹೊರಗೆ ಹರಡಿರೋ ಕತ್ತಲನ್ನು ನೋಡಿ ದೊಡ್ಡಮ್ಮ ಆತಂಕಪಟ್ಟರು. ದೊಡ್ಡಮ್ಮ, ಹೆದರಬೇಡಿ, ನಾನು ಬೇಗ ಬರ್ತೀನಿ ಅವ್ರನ್ನ ನೋಡಿ ಹೇಳಿದ ನಂತರ ರಂಜನಿ ಬೇಗ ಗಂಜಿಯೊಂದಿಗೆ ರುದ್ರನ ಮನೆಗೆ ಹೋದ್ಲು. ಗೇಟ್ ತೆರೆದು ಒಳಗೆ ಹೋಗುವಾಗಲೂ ಮಳೆ ಹನಿತಾ ಇತ್ತು. ಅವಳಿಗೆ ಎಷ್ಟು ಬೇಗ ರುದ್ರನನ್ನು ನೋಡ್ತೀನೋ ಎಂಬ ಆತುರ ಮಾತ್ರ ಇತ್ತು. ಒಳಗೆ ಹೋಗಿ ನಿಂತು ಕಾಲಿಂಗ್ ಬೆಲ್ ಒತ್ತಿದಾಗಲೂ ರಂಜನಿಯ ಹೃದಯ ಜೋರಾಗಿ ಬಡ್ಕೊಳ್ತಿತ್ತು. 3 ಬಾರಿ ಬೆಲ್ ಹೊಡೆದ್ರೂ ಬಾಗಿಲು ತೆರೆಯದಿದ್ದಾಗ ರಂಜನಿ ಮೆಲ್ಲನೆ ಬಾಗಿಲನ್ನು ತಳ್ಳಿದ್ಲು. ಅದು ತಕ್ಷಣವೇ ತೆರೆದುಕೊಂಡಿತು. ರಂಜನಿ ಆತಂಕದಿಂದ ಇಡೀ ಮನೆಯನ್ನು ನೋಡಿದ್ಲು. ಕೆಳಗೆ ಯಾರೂ ಇಲ್ಲವೆಂದು ತಿಳಿಯಿತು. ಗಂಜಿನ ಅಲ್ಲಿದ್ದ ಒಂದು ಟೇಬಲ್ ಮೇಲೆ ಇಟ್ಟು ಅವಳು ಆತಂಕದಿಂದಲೇ ಮೆಟ್ಟಿಲುಗಳನ್ನ ಒಂದೊಂದಾಗಿ ಹತ್ತೋದಕ್ಕೆ ಶುರು ಮಾಡಿದ್ಲು. ಮೇಲಿನ ಅಂತಸ್ತಿನಲ್ಲಿ ಲೈಟಿರೋ ಕೋಣೆ ಅವಳ ಕಣ್ಣಿಗೆ ಬಿದ್ದ ತಕ್ಷಣ ರಂಜನಿ ಅದರ ಹತ್ರ ಹೋದ್ಲು. ಕೋಣೆ ಬಾಗಿಲು ತಳ್ಳಿ ಒಳಗೆ ಹೋದಾಗ ರಂಜನಿಯ ಕಣ್ಣು ಮೊದಲು ಬಿದ್ದಿದ್ದು ಬೆಡ್ ಮೇಲೆ ಮುದುರ್ಕೊಂಡು ಮಲಗಿರೋ ರುದ್ರನ ಮೇಲೆ. ಅದನ್ನು ಕಂಡ ತಕ್ಷಣ ಆತಂಕ ಮತ್ತು ಸಂಕಟ ಅವಳನ್ನು ಆವರಿಸ್ತು. ಓಡಿ ಅವನ ಹತ್ರ ಹೋಗುವಾಗ ಅವಳ ಕಣ್ಣುಗಳು ತುಂಬಿ ಬಂದವು. ಯಜಮಾನ್ರೇ ಅಂತ ಕರೆದು ಅವನ ಹಣೆ ಮೇಲೆ ಕೈ ಇಟ್ಟಾಗ ಸುಡ್ತಿತ್ತು. ತಕ್ಷಣ ಅವನ ಹಣೆಯಿಂದ ಕೈ ತೆಗೆದ್ಲು ಅವಳು. ಬೇಗ ಒಳಗೆ ಹೋಗಿ ಒಂದು ಬಟ್ಟೆಯನ್ನು ಒದ್ದೆ ಮಾಡಿ ಅವನ ಹಣೆ ಮೇಲಿಟ್ಲು. ಆದರೂ ಸಮಾಧಾನವಾಗದೆ ರಂಜನಿ ಆ ಕೋಣೆಯಲ್ಲೇ ಅವನನ್ನು ನೋಡ್ತಾ ನಿಂತಳು. ಅವನು ಹೊದ್ದಿದ್ದ ಹೊದಿಕೆಯನ್ನು ಬದಲಿಸಿ ಇನ್ನೊಂದು ದಪ್ಪನೆಯ ಹೊದಿಕೆಯನ್ನು ಹೊದಿಸಿದ್ಲು. ಆಮೇಲೆ ಪದೇ ಪದೇ ಒದ್ದೆ ಬಟ್ಟೆಯನ್ನು ಬದಲಿಸಿ ಇಟ್ಲು. ಜ್ವರದಿಂದ ಪ್ರಜ್ಞೆ ಇಲ್ಲದೆ ಅವನನ್ನು ನೋಡಿ ರಂಜನಿಗೆ ಬಹಳ ನೋವಾಯಿತು. ಆತಂಕದಿಂದ ರಂಜನಿ ಆ ಕೋಣೆಯಲ್ಲಿ ಅಡ್ಡಾಡ್ತಾ ಇದ್ಲು. ಸ್ವಲ್ಪ ಸಮಯದ ನಂತರ ಅವನ ಮೈ ಬಿಸಿ ಮೆಲ್ಲನೆ ಕಡಿಮೆಯಾಯಿತು. ರಂಜನಿ ನಿಟ್ಟುಸಿರು ಬಿಟ್ಟು ಅವನ ಕೆನ್ನೆ ಮೇಲೆ ಕೈ ಇಟ್ಲು. ಯಜಮಾನ್ರೇ. ರಂಜನಿ ಅವನ ಕೈಯನ್ನು ಮೆಲ್ಲನೆ ತಟ್ಟಿ ಕರೆದಾಗ ರುದ್ರ ತನ್ನ ಕಣ್ಣುಗಳನ್ನ ಮೆಲ್ಲನೆ ಬಿಟ್ಟ. ತನ್ನ ಮುಂದೆ ಆತಂಕದಿಂದ ನಿಂತಿರುವ ರಂಜನಿಯನ್ನು ಕಂಡಾಗ ಅವನ ಕಣ್ಣುಗಳು ನಿಶಕ್ತಿಯಲ್ಲೂ ಒಮ್ಮೆ ಅರಳಿದ್ವು. ಎದ್ದೇಳಿ ಅಂತ ಹೇಳ್ತಾ ರಂಜನಿ ಮೆಲ್ಲನೆ ಅವನನ್ನು ಹಿಡಿದು ಎಬ್ಬಿಸಿ ಕೂರಿಸಿದ್ಲು. ರುದ್ರ ಅವಳು ಹೇಳಿದಂತೆ ಎದ್ದು ಬೆನ್ನಿಗೆ ಆಸರೆ ಪಡೆದು ಕೂತ. ರುದ್ರನಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತೆಗೆದುಕೊಂಡ್ಳು. ಮೊದಲು ಅವನ ಮುಖವನ್ನು ಒಮ್ಮೆ ಒರೆಸ್ಕೊಟ್ಳು. ಆಮೇಲೆ ಟೇಬಲ್ ಮೇಲಿಟ್ಟಿದ್ದ ಗಂಜಿಯನ್ನು ತಂದ್ಳು. ರುದ್ರ ರಂಜನಿಯತ್ತ ಮತ್ತು ಅವಳ ಕೆಲಸದತ್ತ ನೋಡ್ತಾ ನಿಂತ. ಅವಳು ಮೆಲ್ಲನೆ ಪಾತ್ರೆಯಲ್ಲಿದ್ದ ಗಂಜಿಯನ್ನು ಚಮಚದಿಂದ ತೆಗೆದು ಅವನ ತುಟಿಯ ಹತ್ತಿರ ತಂದ್ಳು. ಮೊದಲು ಸ್ವಲ್ಪ ಗಲಿಬಿಲಿಯಾದವನಂತೆ ಕಂಡರೂ ರುದ್ರ ಅವಳನ್ನು ಒಮ್ಮೆ ನೋಡಿದ ನಂತರ ಆ ಗಂಜಿಯನ್ನು ಕುಡ್ದ. ರಂಜನಿ ಮಾತ್ರ ಅವನ ಮುಖ ನೋಡುವ ಸಾಹಸ ಮಾಡದೆ ಗಂಜಿ ಕುಡಿಸುತ್ತಲೇ ಇದ್ಲು. ಅವನು ಕೂಡ ಒಂದು ನಗುವಿನೊಂದಿಗೆ ಅವಳನ್ನ ನೋಡ್ತಾ ಗಂಜಿ ಕುಡ್ದ. ಸ್ವಲ್ಪ ಕುಡಿದ ಮೇಲೆ ಅವನಿಗೆ ಸಾಕಾಯಿತು. ಆದರೆ ರಂಜನಿ ಕಣ್ಣು ಕೆಂಪು ಮಾಡಿ ನೋಡಿದ್ದಕ್ಕೆ ಅವನು ಗಂಜಿ ಪೂರ್ತಿ ಕುಡ್ದ. ಗಂಜಿ ಕುಡಿಸಿದ ಮೇಲೆ ಅವಳೇ ಅವನಿಗೆ ಜ್ವರದ ಒಂದು ಮಾತ್ರೆಯನ್ನು ಕೊಟ್ಲು. ಆಮೇಲೆ ಮೆಲ್ಲನೆ ಅವನನ್ನು ಬೆಡ್ ಮೇಲೆ ಮಲಗಿಸಿದ್ಲು. ರಂಜನಿ ಅವನನ್ನು ಒಮ್ಮೆ ನೋಡಿದ್ಲು. ಯಾವಾಗಲೂ ಗಂಭೀರವಾಗಿ ಓಡಾಡೋ ಮನುಷ್ಯ ಈಗ ಜ್ವರದಿಂದ ಮುಖ ಎಲ್ಲ ಸುಸ್ತಾಗೋಗಿದೆ. ಕಣ್ಣುಗಳು ತಗ್ಗು ಬಂದಿವೆ. ಮುಖವೆಲ್ಲ ಒಂಥರ ಆಗ್ಬಿಟ್ಟಿದೆ. ಅವನ ಆ ಸ್ಥಿತಿಯನ್ನು ಕಂಡು ಅವಳಿಗೆ ಅಸ್ವಸ್ಥತೆಯಾಯಿತು. ರಂಜನಿ, ನಾನು ರುದ್ರ ಏನು ಹೇಳಲು ಬಂದಾಗ ರಂಜನಿ ಅವನನ್ನು ತಡೆದು ಹೇಳಿದ್ಲು, ಏನೇ ಇದ್ರೂ ಬೆಳಗ್ಗೆ ಮಾತಾಡೋಣ. ಈಗ ನಿಮಗೆ ಬಹಳ ಸುಸ್ತಿದೆ, ಚೆನ್ನಾಗಿ ರೆಸ್ಟ್ ತಗೊಳ್ಳಿ. ಎದ್ದೇಳಲು ಹೋದ ಅವನನ್ನು ಹಿಡಿದು ಬೆಡ್ ಮೇಲೆ ಮಲಗಿಸ್ತಾ ರಂಜನಿ ಹೇಳಿದ್ಲು, ನಾನು ನಿನ್ನ ಮಡಿಲಲ್ಲೇ ಮಲ್ಕೊಳ್ಳ? ತನ್ನನ್ನು ನೋಡಿ ನಿಶಕ್ತಿಯಲ್ಲಿ ಹೇಳೋ ರುದ್ರನನ್ನು ಕಂಡಾಗ ರಂಜನಿಗೆ ಪಾಪ ಅನ್ನಿಸ್ತು. ಅವನನ್ನು ಒಮ್ಮೆ ನೋಡಿದ ನಂತರ ಅವಳು ಬೆಡ್ ಮೇಲೆ ಕೂತ್ಲು. ರುದ್ರ ಅವಳ ಮಡಿಲ ಮೇಲೆ ತನ್ನ ತಲೆಯನ್ನು ಇರಿಸ್ದ. ಮೆಲ್ಲನೆ ಅವಳು ಅವನ ತಲೆ ಸವರಿದಾಗ ರುದ್ರ ಅವಳ ಸೊಂಟದ ಮೇಲೆ ಕೈ ಹಾಕಿ ತನ್ನತ್ತ ಎಳ್ಕೊಂಡು ಅವಳ ಹೊಟ್ಟೆ ಹತ್ರ ಮುಖವನ್ನು ಬಚ್ಚಿಟ್ಕೊಂಡ. ರಂಜನಿ ಮೊದಲು ಒಮ್ಮೆ ಬೆಚ್ಚಿ ಬಿದ್ದರೂ ಮೆಲ್ಲನೆ ಅವನ ತಲೆ ಸವರಲು ಶುರು ಮಾಡಿದ್ಲು. ಅವನ ತುಟಿಯಲ್ಲಿ ಒಂದು ನಗು ಮೂಡಿತು. ಅವನು ಇನ್ನೂ ಸ್ವಲ್ಪ ಅವಳಿಗೆ ಹತ್ತಿರವಾಗಿ ಮಲಗ್ದ. ಅವಳ ತುಟಿಯಲ್ಲೂ ಒಂದು ನಗು ಮೂಡಿತು. ಅವಳ ಕಾಳಜಿ ಮತ್ತು ತಲೆ ಸವರುವಿಕೆಯಿಂದ ಅವನ ಕಣ್ಣುಗಳು ಮುಚ್ಚುತ್ತಿರೋದನ್ನು ಅವಳು ನೋಡ್ತಾ ನಿಂತಳು. ಅವನಿಂದ ಯಾವುದೇ ಚಲನೆ ಇಲ್ಲದಿದ್ದಾಗ
ಅವಳು ತಲೆ ತಗ್ಗಿಸಿ ನೋಡಿದ್ಲು. ರುದ್ರ ಚೆನ್ನಾಗಿ ನಿದ್ರೆ ಮಾಡ್ತಿದ್ದ. ಅವನು ಮಲಗಿದ ಮೇಲೆ ರಂಜನಿ ಅವನ ತಲೆಯನ್ನು ಎತ್ತಿ ಸರಿಯಾಗಿ ಮಲಗಿಸಿದ್ಲು. ನಂತರ ಚೆನ್ನಾಗಿ ಹೊದಿಕೆಯನ್ನು ಒತ್ತಿಸಿದ್ಲು. ಸ್ವಲ್ಪ ಹೊತ್ತು ಅವನನ್ನೇ ನೋಡ್ತಾ ಹತ್ತಿರವೇ ಕೂತ್ಲು. ಅಷ್ಟರಲ್ಲಿ ಫೋನ್ನಲ್ಲಿ ನೋಟಿಫಿಕೇಷನ್ ಶಬ್ದ ಕೇಳಿಸ್ತು. ಬೇಗ ಬಂದು ಫೋನ್ ತೆಗೆದು ನೋಡಿದಾಗ ಸಮಯ 10:30 ದಾಟಿತ್ತು. ದೊಡ್ಡಮ್ಮನ 4 ಮಿಸ್ಡ್ ಕಾಲ್ ಬಂದಿತ್ತು. ಓ ದೇವರೇ, ಇಷ್ಟು ಸಮಯ ಆಯಿತಾ? ಅವಳು ಮಲಗಿದ್ದ ರುದ್ರನನ್ನು ಒಮ್ಮೆ ನೋಡಿದ್ಲು. ಮೆಲ್ಲನೆ ಅವನ ಹಣೆಯನ್ನು ಮುಟ್ಟಿ ನೋಡಿ ಜ್ವರ ಹೋಗಿದೆ ಅಂತ ಖಚಿತಪಡಿಸ್ಕೊಂಡ್ಳು. ಆಮೇಲೆ ಮೆಲ್ಲನೆ ಅವನ ಹಣೆ ಮೇಲೆ ಒಂದು ಮುತ್ತು ಕೊಟ್ಲು. ಇನ್ನೊಮ್ಮೆ ಅವನನ್ನು ನೋಡಿದ ನಂತರ ಮನಸ್ಸಿಲ್ಲದ ಮನಸ್ಸಿನಿಂದ ಹೊರಗೆ ನಡೆದ್ಲು. ಆಮೇಲೆ ಒಳಗೆ ಹೋಗಿ ಲೈಟನ್ನು ಆಫ್ ಮಾಡಿದ್ಲು. ಅವನ ಜೊತೆಗೆ ಇರಬೇಕು ಅಂತ ಅನಿಸಿದ್ರು ದೊಡ್ಡಮ್ಮನಿಗೆ ಏನು ಹೇಳೋದು? ಇನ್ನು ಸತ್ಯ ಹೇಳಿದ್ರು ಅದು ಸರಿಯಾಗೋದಿಲ್ಲ. ಅವನ ಹಣೆ ಮೇಲೆ ಇನ್ನೊಮ್ಮೆ ಚುಂಬಿಸಿದ ನಂತರ ಅವಳು ಮೆಲ್ಲನೆ ಹೊರಗೆ ಬಂದಳು. ಆಗಲೂ ಮನಸ್ಸು ಪೂರ್ತಿ ರುದ್ರನಿಂದ ತುಂಬಿತ್ತು. ಅವನ ಜ್ವರ ಬಿಟ್ಟಿದ್ರೂ ಅವಳಿಗೆ ಸ್ವಲ್ಪವೂ ಸಮಾಧಾನ ಇರಲಿಲ್ಲ. ನೇರವಾಗಿ ಮನೆಗೆ ಹೋದಾಗ ದೊಡ್ಡಮ್ಮ ಅವಳಿಗಾಗಿ ಕಾಯುತ್ತಾ ನಿಂತಿದ್ರು. ಏನು ರಂಜಿನಿ, ಎಷ್ಟು ಹೊತ್ತಾಯ್ತು ನೀನು ಹೋಗಿ? ನಿನ್ನ ಹುಡ್ಕೊಂಡು ಬರೋದಕ್ಕೆ ನಿಂತಿದ್ದೆ. ಆವಾಗಲೇ ಅದು ನಿಮ್ಮ MD ಅಂತ ಹುಡುಗರು ಹೇಳಿದ್ರು. ಈಗ MD ಹೇಗಿದೆ? ಪರವಾಗಿಲ್ಲ ದೊಡ್ಡಮ್ಮ ಅಂತ ಹೇಳಿ ಅವಳು ಬೇಗ ಒಳಗೆ ಹೋದ್ಲು. ತನ್ನ ಕೋಣೆಗೆ ಬಂದ ಕೂಡಲೇ ರಂಜನಿ ಬಾಲ್ಕನಿ ಬಾಗಿಲು ತೆರೆದು ರುದ್ರನ ಕೋಣೆಯತ್ತ ನೋಡಿದ್ಲು. ಅಲ್ಲಿ ಲೈಟ್ ಆಫ್ ಆಗಿದೆ. ಅವನು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ ಅಂತ ಅವಳಿಗೆ ತಿಳಿಯಿತು. ಇಲ್ಲದಿದ್ದರೆ ಈಗ ಕೋಣೆಯಲ್ಲಿ ಲೈಟ್ ಉರಿತಾ ಇತ್ತು. ಜ್ವರದಿಂದ ಮಲಗಿರೋ ರುದ್ರನ ಮುಖವೇ ಅವಳ ಮನಸ್ಸಿನಲ್ಲಿದೆ. ಬಹಳ ಹೊತ್ತು ಅವನನ್ನು ಒಂಟಿಯಾಗಿ ಬಿಡಬಾರ್ದಿತ್ತು ಅಂತ ಅವಳಿಗೆ ಅನ್ನಿಸ್ತು. ಅಂದು ದೊಡ್ಡಮ್ಮ ಊಟಕ್ಕೆ ಕರೆದಾಗಲೂ ರಂಜನಿ ಕೆಳಗೆ ಹೋಗಲಿಲ್ಲ. ಆ ಬಾಲ್ಕನಿಯಲ್ಲಿ ಅವನ ಕೋಣೆ ಕಡೆ ನೋಡ್ತಾ ಕೂತ್ಲು. ಯಾವಾಗಲೂ ಆ ಕುಳಿತಲ್ಲೇ ಅವಳ ಕಣ್ಣು ಮುಚ್ಚಿ ನಿದ್ದೆ ಹತ್ತಿತು. ಬೆಳಿಗ್ಗೆ ತಕ್ಷಣ ನಿದ್ದೆಯಿಂದ ಎಚ್ಚರವಾದಾಗ ಫೋನ್ ತೆಗೆದು ಸಮಯ ನೋಡಿದ್ಲು. ಬೆಳಗಿನ ಜಾವ 5 ಗಂಟೆ. ರಂಜನಿ ಬೇಗ ಹೋಗಿ ಸ್ನಾನ ಮಾಡಿ ಫ್ರೆಶ್ ಆಗಿ ನೇರವಾಗಿ ಕಿಚನ್ ಕಡೆ ಹೋದ್ಲು. ಸ್ವಲ್ಪ ಅಕ್ಕಿ ತೆಗೆದುಕೊಂಡು ಕುಕ್ಕರ್ನಲ್ಲಿ ಗಂಜಿ ಇಟ್ಲು. ಆಮೇಲೆ ಸ್ವಲ್ಪ ಒಣಶುಂಠಿ ಕಾಫಿ ಗಂಜಿ ಮತ್ತು ರೆಡಿ ಮಾಡಿ ಅವಳು ನೇರವಾಗಿ ರುದ್ರನ ಮನೆಗೆ ಹೋದ್ಲು. ಆಗ ಸಮಯ ಬೆಳಗ್ಗೆ 6 ಗಂಟೆ ಆಗಿತ್ತು. ಅಡುಗೆ ಮನೆಗೆ ಬಂದ ದೊಡ್ಡಮ್ಮ ಗಂಜಿಯೊಂದಿಗೆ ಹೋಗ್ತಾ ಇರೋ ರಂಜನಿಯನ್ನು ಸಂಶಯದಿಂದ ನೋಡ್ತಾ ನಿಂತರು. ಗಂಜಿ ಮತ್ತು ಶುಂಠಿ ಕಾಫಿಯೊಂದಿಗೆ ಅವಳು ಅವನ ಮನೆಗೆ ನಡೆದ್ಲು. ಮುಚ್ಚಿದ ಗೇಟ್ ತೆರೆದು ಒಳಗೆ ಹೋದ್ಲು. ಬೆಳಿಗ್ಗೆ ಅವನ ರೂಮ್ನಲ್ಲಿ ಲೈಟ್ ಕಾಣದಿದ್ದ ಕಾರಣ ಮಾತ್ರೆ ಪ್ರಭಾವದಿಂದ ನಿದ್ದೆ ಮಾಡ್ತಿರ್ತಾನೆ ಅಂತ ಅವಳಿಗೆ ಖಚಿತವಾಯಿತು. ಸೀಟೌಟ್ ಹತ್ತಿ ಹಾಲ್ನ ಬಾಗಿಲು ತೆರೆದು ಒಳಗೆ ಹೋದ್ಲು. ಬೇಗನೆ ಮೆಟ್ಟಿಲು ಹತ್ತಿ ಅವನ ಕೋಣೆಯತ್ತ ನಡೆದ್ಲು. ಬಾಗಿಲು ಮುಚ್ಚಿರೋದನ್ನು ಕಂಡು ಬಾಗಿಲು ತೆರೆದು ಒಳಗೆ ಹೋದ್ಲು. ಮೊದಲು ಅವಳ ಕಣ್ಣುಗಳು ರುದ್ರನನ್ನು ಹುಡುಕಿದ್ವು. ತಲೆದಿಂಬು ಹಪ್ಪಿಕೊಂಡು ಶಾಂತವಾಗಿ ನಿದ್ದೆ ಮಾಡ್ತಿರೋ ರುದ್ರನನ್ನು ಕಂಡ ತಕ್ಷಣ ಅವಳಲ್ಲಿ ಸಮಾಧಾನ ತುಂಬಿತು. ಅವನನ್ನು ನೋಡಿ ಒಮ್ಮೆ ನಕ್ಕು ಅವಳು ಅವನ ಹತ್ತಿರ ಹೋದ್ಲು. ಮೆಲ್ಲನೆ ಅವನ ಹಣೆ ಮುಟ್ಟಿ ನೋಡಿದಾಗ ಜ್ವರ ಪೂರ್ತಿಯಾಗಿ ಇಳಿದಿತ್ತು. ಮೆಲ್ಲನೆ ರಂಜನಿ ಅವನ ಹತ್ತಿರ ಕೂತ್ಲು. ಜ್ವರದಿಂದ ಅವನ ಮುಖ ಸುಸ್ತಾಗಿತ್ತು. ಆದರೂ ನೋಡಲು ಬಹಳ ಅಂದವಾಗಿದ್ದ. ಅವನ ಮುಖ ನೋಡುತ್ತಾ ಅವಳು ಮನಸ್ಸಿನಲ್ಲೇ ಯೋಚಿಸಿದ್ಲು. ಹಣೆ ಮೇಲೆ ಬಿದ್ದಿರೋ ಅವನ ಉದ್ದನೆಯ ಕೂದಲುಗಳಿಗೆ ಒಂದು ವಿಧದ ಸೌಂದರ್ಯವಿತ್ತು. ಮೆಲ್ಲನೆ ಅವಳ ಕಣ್ಣುಗಳು ಶರ್ಟ್ ನಡುವೆ ಕಾಣುವ ಅವನ ಅಗಲವಾದ ಎದೆಯತ್ತ ಹೋದವು. ಅಲ್ಲಿ ಸಿಕ್ಕಾಕೊಂಡಿರೋ ಅವನ ಚಿನ್ನದ ಸರವನ್ನು ಕಂಡಾಗ ಒಂದು ರೀತಿ ಆಸೆಯಿಂದ ಅವಳು ಅದರತ್ತ ನೋಡ್ತಾ ನಿಂತಳು. ಅವಳಿಗೆ ಅದರ ಮೇಲೆ ಭಾರೀ ಅಸೂಯೆ ಆಯಿತು. ತಕ್ಷಣ ಅವನಿಂದ ಕಣ್ಣನ್ನು ಸರಿಸಿ ಅವನ ಹಣೆ ಮೇಲೆ ಪ್ರೀತಿಯಿಂದ ಇನ್ನೊಮ್ಮೆ ಚುಂಬಿಸಿ ರಂಜನಿ ಮೆಲ್ಲನೆ ಅವನಿಂದ ದೂರ ಸರಿಯಲು ಹೋದಳು. ಆದರೆ ತಕ್ಷಣ ಅವಳ ಬಲಗೈಗೆ ಒಂದು ಹಿಡಿತ ಬಿತ್ತು. ತಲೆ ಎತ್ತಿ ನೋಡಿದ ರಂಜನಿಗೆ ತನ್ನನ್ನೇ ನೋಡ್ತಾ ನಿಂತಿರೋ ರುದ್ರ ಕಂಡ. ಅವನ ಮುಖದಲ್ಲಿ ಒಂದು ಕಳ್ಳನಗು ಮೂಡಿದಾಗ ಕಳ್ಳತನ ಮಾಡಿ ಸಿಕ್ಕಬಿದ್ದ ಮಗುವಿನ ಭಾವ ಅವಳದ್ದಾಗಿತ್ತು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳೋದ್ರ ಮೂಲಕ ವಿಡಿಯೋವನ್ನು ಎಲ್ಲರಿಗಿಂತ ಮೊದಲು ನೋಡಿ.